ಸಂಪುಟ ಕ್ರಾಂತಿ ಮಾಡಲು ಮುಂದಾದ ಸಿಎಂ ಡಿಕೆ ಶಿವಕುಮಾರ್. ಹಿಂದೆ ಇಂತಹ ಸಂಪುಟ ಕ್ರಾಂತಿ ನಡೆದ ಉದಾಹರಣೆಯೇ ಇಲ್ಲ. ಸಂಪುಟ ಕ್ರಾಂತಿ ಮಾಡಲು ಮುಂದಾದ ಸಿಎಂ ಡಿಕೆ ಶಿವಕುಮಾರ್. ಈ ಹಿಂದೆ ಇಂತಹ ಸಂಪುಟ ಕ್ರಾಂತಿ ನಡೆದ ಉದಾಹರಣೆಯೇ ಇಲ್ಲ. ಹಿರಿಯರಿಗೆ ಮಂತ್ರಿಗಿರಿ ಸಾಕು, ಪಕ್ಷದ ಕೆಲಸ ಮಾಡಲಿ ಅಂತ ಹೇಳಿದ್ದಾರೆ. ಸೀನಿಯರ್ಸ್ಗೆ ಇದೀಗ ಶಾಕ್ ಕೊಟ್ಟಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. 4-5 ಹೊಸ ಮುಖಗಳಿಗೆ ಮಣೆ ಹಾಕೋದಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಒಂದೆರಡು ಬಾರಿ ಗೆದ್ದವರಿಗೂ ಕೂಡ ಈಗ ಕುಲಾಯಿಸಲಿದೆ ಲಾಟರಿ, ಲಕ್ ಅಂತಾನೆ ಹೇಳಬಹುದು. ಬಹುತೇಕ ಡಿಕೆಶಿ ಆಪ್ತರಿಗೆ ಮಣೆ ಹಾಕಲು ಈಗ ತೀರ್ಮಾನವನ್ನ ಕೈಗೊಳ್ಳಲಾಗ್ತಾ ಇದೆ. ಸಿದ್ದರಾಮಯ್ಯ ಆಪ್ತರು ಹಾಗೆ ಹಿರಿಯರು ಮಂತ್ರಿ ಆಗೋದಿಲ್ವಾ, ಈ ಮೂಲಕ ಪ್ರಶ್ನೆ ಆಗ್ತಾ ಇರುವಂತದ್ದು. ಸಂಪುಟ ಕ್ರಾಂತಿ ಮಾಡಲು ಮುಂದಾಗಿರುವಂತದ್ದು ಸಿಎಂ ಡಿಕೆ ಶಿವಕುಮಾರ್ ಅವರು. ಈ ಹಿಂದೆ ಇಂತಹ ಸಂಪುಟ ಕ್ರಾಂತಿ ನಡೆದ ಉದಾಹರಣೆಯೇ ಇಲ್ಲ. ಹಿರಿಯರಿಗೆ ಮಂತ್ರಿಗಿರಿ ಸಾಕು, ಪಕ್ಷದ ಕೆಲಸ ಮಾಡಲಿ ಅಂತ ಹೇಳಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಸೀನಿಯರ್ಸ್ಗೆ ಈ ಮೂಲಕ ಬಿಗ್ ಶಾಕ್ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. 4-5 ಹೊಸ ಮುಖಗಳಿಗೆ ಮಣೆ ಹಾಕಲು ಈಗ ನಿರ್ಧಾರವನ್ನ ಕೈಗೊಂಡಿರುವಂತದ್ದು. ಒಂದೆರಡು ಬಾರಿ ಗೆದ್ದವರಿಗೆ ಈಗ ಕುಲಾಯಿಸಲಿದೆ ಲಾಟ್ರಿ. ಬಹುತೇಕ ಡಿಕೆಶಿ ಆಪ್ತರಿಗೆ ಮಣೆ ಹಾಕೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಸಿದ್ದರಾಮಯ್ಯ ಆಪ್ತರು ಹಾಗೆ ಹಿರಿಯರು ಮಂತ್ರಿ ಆಗೋದಿಲ್ವಾ, ಈ ಮೂಲಕ ಎದ್ದಿರುವಂತಹ ಪ್ರಶ್ನೆ. ಸಂಪುಟ ಕ್ರಾಂತಿ ಮಾಡಲು ಮುಂದಾಗಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ಅವರು. ಹಿಂದೆ ಇಂತಹ ಸಂಪುಟ ಕ್ರಾಂತಿ ನಡೆದ ಉದಾಹರಣೆಯೇ ಇಲ್ಲ ರಾಜ್ಯ ರಾಜಕಾರಣದಲ್ಲಿ. ಹಿರಿಯರಿಗೆ ಮಂತ್ರಿಗಿರಿ ಸಾಕು, ಪಕ್ಷದ ಕೆಲಸ ಮಾಡ್ಕೊಂಡು ಇರ್ಲಿ ಅಂತ ಹೇಳಿರುವಂತದ್ದು. ಈ ಮೂಲಕ ಸೀನಿಯರ್ಸ್ ಅವರಿಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಹಾಗಿದ್ರೆ ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ಹೊಸಬರಿಗೆ ಯಾರ್ಯಾರಿಗೆ ಅವಕಾಶ ಸಿಗುತ್ತೆ ಗಮನಿಸ್ತಾ ಹೋಗೋದಾದ್ರೆ, ನಾರಾ ಭರತ್ ರೆಡ್ಡಿ ಬಳ್ಳಾರಿ ಕ್ಷೇತ್ರದವರು, ಜೊತೆಗೆ ನಯನಾ ಮೋಟಮ್ಮ ಮೂಡಿಗೆರೆ ಕ್ಷೇತ್ರದವರು, ಇವರು ಕೂಡ ಹೊಸದಾಗಿ ಗೆದ್ದಿರುವಂತಹ ನೂತನ ಶಾಸಕರಾಗಿರುವಂತವರು. GH ಶ್ರೀನಿವಾಸ್ ತರೀಕೆರೆ ಕ್ಷೇತ್ರದವರು, ಇತ್ತ ಬೇಳೂರು ಗೋಪಾಲಕೃಷ್ಣ ಸಾಗರ ಕ್ಷೇತ್ರದವರು, ಜೊತೆಗೆ ಶಿವಗಂಗಾ ಬಸವರಾಜ್ ಚನ್ನಗಿರಿ ಕ್ಷೇತ್ರದವರು. ಇವರು ಕೂಡ ಡಿಕೆ ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ರು. AS ಪೊನ್ನಣ್ಣ ವಿರಾಜಪೇಟೆ ಕ್ಷೇತ್ರದವರು, ಅಲ್ಲಿರೋದು 2 ಕ್ಷೇತ್ರ. ಶರತ್ ಬಚ್ಚೇಗೌಡ ಹೊಸಕೋಟೆ ಕ್ಷೇತ್ರದವರು. ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರ, ಇವರು ಕೂಡ ಹೊಸಬ್ರು. ಡಿಕೆ ಶಿವಕುಮಾರ್ ಅವರಿಗೆ ಈ ಎಲ್ಲ ಒಂದು ನಾಯಕರಿಗೆ ಹೊಸಬರಿಗೆ ಈಗ ಲಾಟ್ರಿ ಹೊಡಿತಾ ಇರುವಂಥದ್ದು. ಈ ಒಂದು ಡಿಕೆ ಅವರ ಕ್ಯಾಬಿನೆಟ್ ಸೇರುವ ಸಾಧ್ಯತೆ ಇದೆ ಈ ಎಲ್ಲ ಶಾಸಕರು. GH ಶ್ರೀನಿವಾಸ್ ತರೀಕೆರೆ ಕ್ಷೇತ್ರದವರು, ಜೊತೆಗೆ ಬೇಲೂರು ಗೋಪಾಲಕೃಷ್ಣ ಸಾಗರ ಕ್ಷೇತ್ರದವರು, ಇವ್ರಿಗೂ ಕೂಡ ಲಾಟ್ರಿ ಹೊಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಶಿವಗಂಗಾ ಬಸವರಾಜ್ ಚನ್ನಗಿರಿ ಕ್ಷೇತ್ರದವರು ಡಿಕೆ ಕ್ಯಾಬಿನೆಟ್ ಸೇರಬಹುದು ಅಂತ ಹೇಳಲಾಗ್ತಾ ಇದೆ. AS ಪೊನ್ನಣ್ಣ ವಿರಾಜಪೇಟೆ ಕ್ಷೇತ್ರದವರು, ಶರತ್ ಬಚ್ಚೇಗೌಡ ಹೊಸಕೋಟೆ ಕ್ಷೇತ್ರದವರು, ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರ. ಈ ಎಲ್ಲ ಹೊಸ ನಾಯಕರುಗಳಿಗೆ, ಹೊಸ ಶಾಸಕರಿಗೆ ಈ ಒಂದು ಡಿಕೆ ಕ್ಯಾಬಿನೆಟ್ನಲ್ಲಿ ಅವಕಾಶ ಸಿಗುತ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಡಿಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ರು, ಹಿರಿಯರಿಗೆ ಅವಕಾಶ ಸಾಕು, ಮಂತ್ರಿಗಿರಿ ಕೊಟ್ಟಿರೋದು ಸಾಕು, ಪಕ್ಷದ ಕೆಲಸ ಮಾಡ್ಕೊಂಡಿರ್ಲಿ ಅಂತ ಹೇಳಿದ್ದಾರೆ. ಈ ಮೂಲಕ ಸೀನಿಯರ್ಸ್ ಅವರಿಗೆ ಶಾಕ್ ಕೊಟ್ಟಿರುವಂಥದ್ದು ಸಿಎಂ ಡಿಕೆ ಶಿವಕುಮಾರ್ ಅವರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ವಿವೇಕ್. ಇದೀಗ ಡಿಕೆ ಶಿವಕುಮಾರ್ ಅವರ ನಡೆಯಿಂದಾಗಿ ಹಿರಿಯರಿಗೆ ಕೋಕ್ ಕೊಡಲಾಗ್ತಾ ಇದೆ, ಜೊತೆಗೆ ಏನು ನೂತನ ಶಾಸಕರಿಗೆ ಅವಕಾಶವನ್ನ ಕೊಡಲಾಗ್ತಾ ಇದೆ. ಯಾಕೆ ಈ ಒಂದು ನಿರ್ಧಾರವನ್ನ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು? ಎಸ್ ಗಂಗಾ, ಈಗಾಗಲೇ ಏನು ಸರ್ಕಾರದಲ್ಲಿ ಬದಲಾವಣೆಗಳು ಆದರೂ ಕೂಡ ನೂತನ ಮುಖ್ಯಮಂತ್ರಿ ಆಯ್ಕೆ ಆದರೂ ಕೂಡ ಸರ್ಕಾರದಲ್ಲಿ ಈಗ ಇರ್ತಕ್ಕಂಥ ಏನು ಸಚಿವ ಸಂಪುಟ ಖಾತೆಗಳ
ಖ್ಯಾತಿ ಏನು ತೆಗೆದಿದ್ದಾರೆ ಇದೆಲ್ಲೂ ಕೂಡ ಬಗೆಹರಿತಿಲ್ಲ. ಈಗಾಗಲೇ ಏನು ನೂತನವಾಗಿ 13 ಜನರಿಗೆ ಪ್ರಮಾಣ ವಚನ ಕೂಡ ಸ್ವೀಕಾರ ಮಾಡಿಸ್ತಾರೆ. ಅದಾದ ಬಳಿಕ ಅವರಿಗೂ ಕೂಡ ಖಾತೆ ಹಂಚಿಕೆ ಮಾಡ್ತಾರೆ. ಅಲ್ಲೇ ಇರ್ತಕ್ಕಂಥ ಒಂದು 2-3 ನಾಯಕರಲ್ಲೂ ಕೂಡ ಅಸಮಾಧಾನ ಉಂಟಾಗುತ್ತೆ. ಈಗ ಇನ್ನು ಉಳಿದಿರತಕ್ಕಂಥ 20 ಖಾತೆಗಳಿಗೆ ಸುಮಾರು 60ಕ್ಕೂ ಹೆಚ್ಚು ಶಾಸಕರು ಟವಲ್ ಹಾಕಿ ಕುಂತಿರ್ತಕ್ಕಂಥದ್ದು. ನಮಗೂ ಕೂಡ ಸಚಿವ ಸ್ಥಾನ ಬೇಕು ಅಂತ ಬಹಿರಂಗವಾಗಿ ಹೇಳ್ಕೊಳ್ತಾ ಇದ್ದಾರೆ. ಈಗಾಗಲೇ ನನಗೂ ಕೂಡ ಈ ಬಾರಿ ಸಚಿವ ಸ್ಥಾನ ಸಿಗುತ್ತೆ ಅಂತ ಆಶಯ ಇದೆ, ಈ ಬಾರಿ ನನಗೂ ಕೂಡ ನಂಬಿಕೆ ಇದೆ ಅಂತ ಸಾಕಷ್ಟು ಶಾಸಕರು ಕೂಡ ಬಹಿರಂಗವಾಗಿ ಹೇಳ್ಕೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಮೊನ್ನೆ ಅಷ್ಟೇ ನಡೆದಂತ ಒಂದು ಮೆಗಾ ಮೀಟಿಂಗ್ ನಲ್ಲಿ ಹೈಕಮಾಂಡ್ ಜೊತೆ ಕೂಡ ಒಂದಿಷ್ಟು ವಿಚಾರಗಳ ಪೈಕಿ ಕೂಡ ಡಿ.ಕೆ. ಶಿವಕುಮಾರ್ ಅವರು ಚರ್ಚೆ ಮಾಡಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಏನಂದ್ರೆ ಈಗಾಗಲೇ ಏನು ಸಾಕಷ್ಟು ಸೀನಿಯರ್ ಲೀಡರ್ಗಳಿದ್ರು, ಇವರಿಗೆಲ್ಲ ನಾವು ಸಾಕಷ್ಟು ಬಾರಿ ಅವಕಾಶ ಕೊಟ್ಟಿದ್ದೇವೆ. ಈಗ ಪಕ್ಷ ಸಂಘಟನೆ ಮಾಡಲಿ, ಪಕ್ಷ ಕಟ್ಟುವಂತ ಕೆಲಸಕ್ಕೆ ಸೀನಿಯರ್ ಲೀಡರ್ಗಳು ಮುಂದಾಗ್ಲಿ. ಯಾಕಂದ್ರೆ ನಾವು ಮುಂದಿನ ಬಾರಿ 2028ಕ್ಕೆ ಮತ್ತೆ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂದ್ರೆ ಈಗಾಗಲೇ ಜನ್ಜಿ ಫೇಸ್ಗಳು ಏನಿದೆ, ಇಂಥ ಯುವ ನಾಯಕರನ್ನ ಮತ್ತೆ ಸಚಿವ ಸ್ಥಾನ ಕೊಟ್ರೆ, ಮೊದಲನೇ ಬಾರಿ ಗೆದ್ದಂತವರಿಗೆ ಸಚಿವ ಸ್ಥಾನ ಕೊಟ್ರೆ ಜನ್ಜಿ ಮತಗಳನ್ನ ಕೂಡ ನಾವು ಸೆಳೆಯಬಹುದು. ಆ ನಿಟ್ಟಿನಲ್ಲಿ ನೂತನವಾಗಿ ಗೆದ್ದಿರ್ತಕ್ಕಂಥ ಮೊದಲನೇ ಬಾರಿ ಗೆದ್ದಿರ್ತಕ್ಕಂಥ ಶಾಸಕರಿಗೆ ಒಂದು 3ರಿಂದ 5 ಜನಕ್ಕೆ ಸಚಿವ ಸ್ಥಾನಮಾನ ಕೊಡೋಣ ಅನ್ನೋ ಒಂದಿಷ್ಟು ಚರ್ಚೆಗಳು ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಜೋರಾಗಿ ನಡೀತಿದೆ. ಅದು ಕೂಡ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ನಡೀತಾ ಇರ್ತಕ್ಕಂಥದ್ದು. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಅವರ ಬಣದಲ್ಲಿ ಗುರುತಿಸಿಕೊಂಡವರೇ ಬಹಳಷ್ಟು ಜನ. ಮೊದಲನೇ ಬಾರಿ ಗೆದ್ದಂತವರು ಕೂಡ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಗುರುತಿಸಿಕೊಂಡವರು. ಜೊತೆಗೆ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಎಂಬ ಪದೇ ಹೇಳಿಕೆಗಳನ್ನ ಕೊಟ್ಟಂತವರು. ಅವರನ್ನ ಒಂದಿಷ್ಟು ನಾಯಕರಲ್ಲೂ ಅವ್ರಿಗೂ ಕೂಡ ಈ ಬಾರಿ ಚಾನ್ಸ್ ಸಿಗುವಂತ ಸಾಧ್ಯತೆಗಳಿದೆ. ಅದು ಕೂಡ ಪ್ರಮುಖವಾಗಿ ಯಾರೆಲ್ಲ ಈ ಬಾರಿ ಸಚಿವರಾಗುವಂತ ಸಾಧ್ಯತೆಗಳಿದೆ ಅಂತ ನೋಡ್ತಾ ಹೋದ್ರೆ ಎ.ಎಸ್. ಪೊನ್ನಣ್ಣ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ದಾರೆ. ಜೊತೆಗೆ ಶಿವಗಂಗಾ ಬಸವರಾಜ್ ಆಗಿರ್ಬೋದು, ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ. ಜೊತೆಗೆ ಈಗಾಗಲೇ ಶರತ್ ಬಚ್ಚೇಗೌಡ ಆಗಿರ್ಬೋದು, ಪ್ರದೀಪ್ ಈಶ್ವರ್ ಆಗಿರ್ಬೋದು, ಈ ರೀತಿಯಾಗಿ ಮೊದಲನೇ ಬಾರಿ ಗೆದ್ದಂತವರು ಸಾಕಷ್ಟು ಜನ ಎಲ್ಲರೂ ಕೂಡ ಈಗಾಗಲೇ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ. ಆದ್ರೆ ನಿಜಕ್ಕೂ ಕೂಡ ಹೈಕಮಾಂಡ್ ಇವರ ಷರತ್ತುಗಳಿಗೆ, ಇವರ ಮಾತುಗಳಿಗೆ ಎಲ್ಲದಕ್ಕೂ ಕೂಡ ಒಪ್ಪಿಗೆ ಕೊಡುತ್ತಾ, ನೂತನವಾಗಿ ಆಯ್ಕೆ ಆದಂತಹ ಶಾಸಕರಿಗೆ ಸಚಿವ ಸ್ಥಾನಮಾನ ಕೊಡೋದಕ್ಕೆ ಹೈಕಮಾಂಡ್ ಒಪ್ಕೊಳುತ್ತಾ, ಜೊತೆಗೆ ಸಿದ್ದರಾಮಯ್ಯನವರು ಒಪ್ಕೊಳ್ತಾರ ಅನ್ನೋದು ಸದ್ಯದ ಮಟ್ಟಿಗೆ ಇರತಕ್ಕಂಥ ಪ್ರಶ್ನೆ. ಆದ್ರೆ ದೊಡ್ಡ ಮಟ್ಟದಲ್ಲೇ ಲಾಬಿ ಈಗಾಗಲೇ ನಡೆಯೋದಕ್ಕೆ ಪ್ರಾರಂಭ ಆಗಿರತಕ್ಕಂಥದ್ದು, ಸಚಿವ ಸ್ಥಾನಮಾನ ನನಗೆ ಬೇಕು ಅಂತ. ಆದ್ರೆ ಇದಕ್ಕೆಲ್ಲದಕ್ಕೂ ಕೊನೆ ಯಾವಾಗ, ಅಂತ್ಯ ಯಾವಾಗ ಅಂತ ನೋಡ್ತಾ ಹೋದ್ರೆ ಈಗಾಗಲೇ ಏನು 21ನೇ ತಾರೀಕು ಕೆಪಿಸಿಸಿ ಅಧ್ಯಕ್ಷರಾಗಿ ಕೂಡ ಬಿ.ಕೆ. ಹರಿಪ್ರಸಾದ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಅದಾದ ಬಳಿಕ ಪದಗ್ರಹಣ ಮಾಡಿಕೊಳ್ಳಲಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ. ಅದೆಲ್ಲ ಆದ ಬಳಿಕ ಅವರು ಕೂಡ ಅಲ್ಲಿ ಇರ್ತಕ್ಕಂಥ ಕೆಪಿಸಿಸಿಯಲ್ಲಿ ಇರ್ತಕ್ಕಂಥ ಎಲ್ಲ ಗೊಂದಲಗಳಿಗೂ ಕೂಡ ತೆರೆ ಎಳೆದಂತೆ ಆಗುತ್ತೆ. ಅದಾದ ಸಂದರ್ಭದಲ್ಲಿ 21ನೇ ತಾರೀಕು ಬಳಿಕ ಈ ಸಚಿವ ಗೊಂದಲಗಳೇನಿದೆ, ಸಚಿವ ಸ್ಥಾನದ ಆಯ್ಕೆಯ ಗೊಂದಲಗಳೇನಿದೆ, ಇದೆಲ್ಲದಕ್ಕೂ ಕೂಡ ಅಂತ್ಯ ಹಾಡುತ್ತೆ ಸರ್ಕಾರ ಎಂಬ ಒಂದಿಷ್ಟು ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಆದ್ರೆ ನಿಜಕ್ಕೂ ಫೈನಲಿ ಹೈಕಮಾಂಡ್ ಆಗಿರ್ಬೋದು, ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, ಎಐಸಿಸಿ ಅಧ್ಯಕ್ಷರು ಯಾರಿಗೆ ಮಣೆ ಹಾಕ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ ಗಂಗಾ. ಧನ್ಯವಾದ ವಿವೇಕ್ ತಮ್ಮೆಲ್ಲ ಮಾಹಿತಿಗಾಗಿ.